ನಮ್ಮ ಪಾಪಗಳ ನಿಮಿತ್ತ, ನಮ್ಮ ಅಪರಾಧಗಳ ನಿಮಿತ್ತ ಆತನು ಶಿಲುಬೆಯಲ್ಲಿ ಗಾಯಗೊಂಡನು, ಜಜ್ಜಲ್ಪಟ್ಟನೆಂಬುದಾಗಿ ವಾಕ್ಯ ಹೇಳುತ್ತದೆ. ಪಾಪವನ್ನು ಅರಿಯದ ಪರಿಶುದ್ಧನು, ಭೂಮಿ ಆಕಾಶಗಳನ್ನುಂಟು ಮಾಡಿದ ಸರ್ವಶಕ್ತನಾದ ದೇವರು, ದೋಷ ಇಲ್ಲದವನಾಗಿ ಲೋಕದಲ್ಲಿ ಬಾಳಿದವನು, ಹೀಗೆ ಬಾಳಬೇಕು ಎಂಬುದಾಗಿ ಒಂದು ಸಾಕ್ಷ್ಯ ಜೀವಿತವನ್ನು ಜೀವಿಸಿದವನು. ಯಾಕೆ ಒಬ್ಬ ಕಳ್ಳನ ಹಾಗೆ ಆತನು ಶಿಲುಬೆಯಲ್ಲಿ ತೂಗಬೇಕು? ವಾಕ್ಯವು ಹೇಳುತ್ತದೆ, ನಮ್ಮ ದ್ರೋಹಗಳ ನಿಮಿತ್ತ ಆತನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು, ನಮ್ಮ ಪಾಪಗಳು ಆತನನ್ನು ಶಿಲುಬೆಗೆ ಕೊಂಡೊಯ್ಯಿತು. ಪಾಪವು ಎಷ್ಟು ಘೋರವಾದದ್ದು ಎಂಬುದನ್ನು ಶಿಲುಬೆಯು ನಮಗೆ ಪ್ರಕಟಿಸುತ್ತದೆ. ನನ್ನ ಪ್ರೀತಿಯ ಸಹೋದರನೇ, ನಿನ್ನ ಅಪರಾಧಗಳು, ನಿನ್ನ ದ್ರೋಹಗಳು, ನನ್ನ ಪ್ರೀತಿಯ ಸಹೋದರಿ, ನಿನ್ನ ಪಾಪಗಳು, ನಿನ್ನ ಅಪರಾಧಗಳು, ನಿನ್ನ ದ್ರೋಹಗಳು, ನನ್ನ ಪಾಪಗಳು, ನನ್ನ ದ್ರೋಹಗಳು ದೇವ ಕುಮಾರನನ್ನು ಶಿಲುಬೆಗೆ ಕೊಂಡೊಯ್ಯಿತು, ಪರಿಶುದ್ಧವುಳ್ಳ ದೇವರನ್ನು ಶಿಲುಬೆಗೆ ಕೊಂಡೊಯ್ಯಿತು. ನಮ್ಮ ಅಪರಾಧಗಳೇ ಆತನನ್ನು ಶಿಲುಬೆಯಲ್ಲಿ ಜಡಿಯುವಂತೆ ಮಾಡಿತು, ನಮ್ಮ ದ್ರೋಹಗಳೇ ಆತನನ್ನು ಶಿಲುಬೆಯಲ್ಲಿ ತೂಗುವಂತೆ ಮಾಡಿತು. ನಮ್ಮ ಪಾಪಗಳು ಎಷ್ಟು ಭಯಂಕರವಾದದ್ದು ಎಂಬುದನ್ನು ಯೋಚಿಸಿರಿ.